Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಬಡ ಕುಟುಂಬ ಇರ್ಬೋದು, ಶ್ರೀಮಂತರ ಕುಟುಂಬ ಇರ್ಬೋದು, ಅದರಲ್ಲಿ ಕೂಡ ಒಂದು ಜನ್ಮ ದಿನಾಚರಣೆ ಅಂತ ಬಂದಾಗ ಏನೋ ಒಂದಿಷ್ಟು ವಿಶೇಷತೆ ಇರುತ್ತೆ. ಯಾವುದೊಂದಿಷ್ಟು ಬಡ ಕುಟುಂಬದಲ್ಲಿ ಕೂಡ ಏನೊಂದಿಷ್ಟು ಕೈಲಾದಷ್ಟು ಕೇಕ್ ತರದೇ ಆಗದೇ ಇದ್ರು ಕೂಡ ಎಲ್ಲೇ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾರೆ. ಆದರೆ ಈ ಬಡವರ ವಿಷಯದಲ್ಲಿ ಈ ರೀತಿ ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಒಬ್ಬ ರಾಜಕೀಯ ವ್ಯಕ್ತಿ, ಅದರಲ್ಲಿ ಕೂಡ ಒಬ್ಬ ಜನಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಕ್ಕಂಥ ರೀತಿ ನಿಯಮಗಳು ನೋಡಿದ್ರೆ ಬಹಳಷ್ಟು ಮೈಂಡ್ಸೆಟ್ ಅಲ್ಲಿ ಏನಿರುತ್ತೆ ಅಂದ್ರೆ, ಏನ್ ಸರ್ ರಾಜಕೀಯ ವ್ಯಕ್ತಿಗಳು, ಏನ್ ಶ್ರೀಮಂತರ ಕುಟುಂಬದವರು, ಎಲ್ಲೇ ಒಂದು ಕಡೆ ಒಳ್ಳೆ ಸೂಟು ಬೂಟ್ ಹಾಕೊಂಡು ಎಲ್ಲ ಒಂದು ದೊಡ್ಡ ಸಮಾರಂಭ ಇಟ್ಕೊಂಡಿರ್ತಾರೆ, ಕಲ್ಯಾಣ ಮಂಟಪದಲ್ಲೋ ಎಲ್ಲ ಒಂದು ಕಡೆ ಹೈ ಲೆವೆಲ್ ಹೋಟೆಲಲ್ಲಿ. ಹೀಗಾಗಿ ಬಂದಿರ್ತಕ್ಕಂಥವ್ರು ಕೂಡ ಹಾಗೆ ಎಲ್ಲ ಕೂಡ ಸೂಟು ಬೂಟ್ ಹಾಕೊಂಡೇ ಬಂದಿರ್ತಾರೆ. ಇದೇನು ಬಿಡಿ ಸರ್ ಸ್ಪೆಷಲ್ ಅಂತೇಳಿ. ಸ್ನೇಹಿತರೆ, ಇವತ್ತು ಒಂದು ಜನ್ಮದಿನಾಚರಣೆ ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಬಹುಶಃ ನನಗೆ ತುಂಬಾ ಆಶ್ಚರ್ಯ ಆಯಿತು. ಯಾಕೆಂದ್ರೆ ಒಬ್ಬ ರಾಜಕಾರಣಿ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಜನಸಂಪರ್ಕ, ಅದರಲ್ಲಿ ಕೂಡ ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಅವರ ಒಂದು ಜನ್ಮದಿನಾಚರಣೆ ವಿಶ್ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ರೈತರೇ. ಇಲ್ಲಿ ಯಾರು ಕೂಡ ಶೂಟ್ ಬೂಟ್ ಹಾಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಯಾರಿಲ್ಲ. ನಾನು ಎಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಪಂಜೆ ಅಂಗಿ ಟವಲ್ ಹಾಕೊಂಡು ಬರ್ತಕ್ಕಂಥ ರೈತಾಪಿ ಕುಟುಂಬದವರು. ಬಹುಶಃ ಇಲ್ಲಿ ವಿಶೇಷತೆ ಏನಂದ್ರೆ, ಯಾರು ಕೂಡ ಬರಿಗೈಲಿ ಬಂದಿಲ್ಲ. ಎಲ್ಲ ಒಂದು ಬಡ ಕುಟುಂಬದ ಎದುರು ಸಹಿತ ಎಲ್ಲರೂ ಕೂಡ ಕೇಕ್ ತಗೊಂಡ್ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ. ಎಲ್ಲ ಒಂದು ಬಡ ಕುಟುಂಬದ ಎದುರು ಸಹಿತ ಎಲ್ಲರೂ ಕೂಡ ಕೇಕ್ ತಗೊಂಡ್ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ. ದುಡ್ಕೊಂಡು ತಿಂಬೋ ವ್ಯಕ್ತಿ ಕುಟುಂಬದವರು ಕೂಡ ಇವತ್ತು ಕೇಕ್ ತಗೊಂಡು ಬಂದು ಈ ಯುವಕರ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಜವಾಗ್ಲೂ ಇಲ್ಲಿ ವಿಶೇಷತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಇಷ್ಟೆಲ್ಲ ಪೀಠಿಕೆ ಹಾಕಿ ಯಾವ್ದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ರ ಅಂತ ತಮ್ಮ ಪ್ರಶ್ನೆಗೆ ಉತ್ತರ ಕೂಡ ಬಹಳಷ್ಟು ಶ್ರಮವಹಿಸಿ ಕಾರ್ಯಕ್ರಮ ಉಲ್ಲೇಖ ಮಾಡಿದ್ರು ನನ್ನ ಮನಸ್ಸಿಗೆ. ಅವರು NYP ಕುಟುಂಬ ಅಂದರೆ ಭಾಳಷ್ಟು ಜನಗಳಿಗೆ, ಬಡ ಕುಟುಂಬದಿಂದ ಬಂದವರಿಗೆ ಸಹಾಯ ಮಾಡಿರೋದಾಗಲಿ, ನಮ್ಮ ಚೇತನ್ ಬರ್ತ್ಡೇ ದಿನ ಆಗಲಿ, NY ಹನುಮಂತಪ್ಪ ಸಾರ್ದಾಗಲಿ, MLA ಸಾರ್ದಾಗಲಿ, ಇಡೀ ಬಳ್ಳಾರಿ ಗ್ರಾಮಾಂತರ, ಈ ಕಡೆ ಕೂಡ್ಲಿಗೆ ತಾಲೂಕು, ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಮಾಡಿದಂಥ ಕೆಲಸಗಳು, ಅಭಿವೃದ್ಧಿಗಳು, ಜನರೆಲ್ಲರಿಗೂ ಆಶೀರ್ವಾದ. ಅದರಲ್ಲಿ ನಮ್ಮ ಹಿಂದುಳಿದ ತಾಲೂಕಿನ ಯಾವತ್ತೂ ಕೂಡ ಮುಂದೆ ಬರಬೇಕಂತೇಳಿ ನಮ್ಮ ಯುವ ನಾಯಕ NY ಚೇತನ್ ಅವರು ಕೆಲವು ವಿಚಾರಗಳಲ್ಲಿ ಸ್ವಸಹಾಯವಾಗಿ, ಮತ್ತು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಹಾಸ್ಪಿಟ್ಲಿಗೆ ಅವರೇ ಹೋಗಿ ಊಟ ವಸತಿ ಎಲ್ಲ ವಿಚಾರಿಸಿ, ಗ್ಯಾಸ್ ಸಿಲಿಂಡರ್ ಕಮ್ಮಿ ಬಂದ ಸಂದರ್ಭದಲ್ಲಿ ಕೂಡ ಅವರು ಪ್ರತ್ಯೇಕವಾಗಿ ಕೊಟ್ಟು ಅನ್ನದಾನ ಶಿಬಿರಗಳು ಏರ್ಪಡಿಸಿ ಕಾರ್ಯಕ್ರಮಗಳು ಮಾಡಿದರೆ, ಅವರು ದೇವರು ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಗ್ಯಾರಂಟಿ ಸಮಿತಿಯ ಸದಸ್ಯನಾಗಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಶುಭ ಕೋರುತ್ತೇನೆ. ಇನ್ನೆಲ್ಲ ರೈತರು ಅನ್ನೋ ಬಡ ಕುಟುಂಬ ಅಂದ್ರೆ ನಾವು ನಮ್ಮ ಅಂತ ಇದ್ದಾರೆ, ಅದಕ್ಕಾಗಿ ನಾವು ಬಹಳ ಪ್ರೀತಿ ಪಡ್ತಾ ಇದ್ವಿ. ನಮ್ಗೆ ಇದು ಉಳ್ಳಂತವ್ರಿಗೆಲ್ಲ ನಾವು ಬಡವರೇ ನಾವು ಹೆಚ್ಚಿನ ಇಷ್ಟ ಪಡೋದು ನಾವು ನಮ್ಮ ತಾಲೂಕಿನ ಸಮಸ್ತ ಕಾರ್ಯ ಬಂಧುಗಳಲ್ಲಿ ನನ್ನ ವಿನಂತಿ, ಇವತ್ತಿನ ದಿವಸ ನಮ್ಮ ಪೆನ್ನೋಬಳಿ ಸ್ವಾಮಿಯ ಮಗನ ಹುಟ್ಟುಹಬ್ಬ ಆಚರಣೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಸುಮಾರು ವರ್ಷಗಳಿಂದ 50-60 ವರ್ಷಗಳ ಹಿಂದನೂ ಸಹ ಅವರ ಒಡನಾಡಿ, ಅವರು ಸಾಮಾನ್ಯ ಕುಟುಂಬದಿಂದ ಬಂದವರು, ಉಪಾಧ್ಯಾಯರ ಮಕ್ಕಳಾಗಿ ಅವರು ಬ್ರಹ್ಮ ವಿಷ್ಣು ಈಶ್ವರ ಮೂವರು ಸಹ ನಮ್ಮ ತಾಲೂಕಿನಲ್ಲಿ ಎಲ್ಲ ನಮ್ಮ ಕಷ್ಟ ಸುಖಗಳನ್ನು ಈಡೇರಿಸಿಕೊಂತ ಬೆಳೀತಾ ಇದ್ದಾರೆ. ಅದೇ ರೀತಿಯಿಂದ
ಮಕ್ಕಳು ಸಹ ಮುಂದುವರಿಲಿ, ಅವರು ಸಹ ಬೆಳೆಯಲಿ. ಅವರ ತಂದೆ ಯನಮಯ ಹನುಮಂತಪ್ಪರಾಗಿರ್ಬೋದು, ಹಾಗೇನೆ ಅವ್ರ ದೊಡ್ಡಪ್ಪ ಯನಮಯ ಹನುಮಂತಪ್ಪ, ಆಮೇಲೆ ಗೋಪಾಲ ಕೃಷ್ಣ ಅವರು, ಆಮೇಲೆ ಸ್ವಾಮಣ್ಣನವರು, ಅವ್ರು ಏನು ಹಿಂದೆ ಜನಗಳಿಗೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಒಂದು ಆಕಾಂಕ್ಷೆಗಳನ್ನ ಅವರು ಈಗ ಬೆಳೀತಕ್ಕಂಥ ಹುಡುಗರು ಚೆನ್ನಾಗಿ ಎಲ್ಲ ಜನ ಒಡನಾಡಿ ಇಟ್ಕೊಂಡು ಮುಖ್ಯಸ್ಥರ ಅಥವಾ ನಮ್ಮಂತ ಹಳೆ ಲೀಡರ್ಗಳ ಸಂಬಂಧ ಬೆಳೆಸ್ಕೊಂಡು ಯುವಕರನ್ನು ಸಹ ಅವರ ತಕ್ಕೆಯಲ್ಲಿ ಹಾಕೊಂಡು ಮುಂದುವರಿಯಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಅವರು ಪರಮಾತ್ಮ ಒಳ್ಳೆಯ ಅವರ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲವೂ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ಕನ್ನವಳ್ಳಿ ಸ್ವಾಮಿ ಅವ್ರ ಚೇತನ ಅವರ ಕುಟುಂಬದಲ್ಲಿ ಆ ಹುಡುಗನಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿಕೆ ಬಂದಿದ್ದೇವೆ. ನನ್ನ ಹೆಸರು ನಾಗವೇಣಿ ಅಂತ, ಪಿ ನಾಗವೇಣಿ, ರಾಂಪುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇಂದು ಚೇತನ್ ಅವರ ಹುಟ್ಟುಹಬ್ಬದ ದಿನ. ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಅವರು ಮುಂದೆ ಹೀಗೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಅಂತ ಆಶಿಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಸಮಸ್ಯೆಗಳ ಅಂತ ಹೇಳಿದ್ರೆ ನಾವು ಅದನ್ನು ಹೋಗಿ ಮೇಲ್ಮಟ್ಟದ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದಾರೆ ಸರ್. ಇದೆಲ್ಲ ಮಾಡ್ತಿದ್ದಾರೆ, ನಮ್ಗೆ ಬಹಳ ಅನುಕೂಲ ಮಾಡ್ತಿದ್ದಾರೆ. ನಾವು ಯಾವತ್ತೂ ಇವರು ಫ್ಯಾಮಿಲಿ ಬಿಟ್ಟು ನಾವಿಲ್ಲ ಸರ್. ಇದೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಹಂಗಾಗಿ ನಾವು ಯಾವತ್ತೂ ಇವರಿಂದಿದ್ದೀವಿ ಸರ್. ವಿದ್ಯಾಭ್ಯಾಸಕ್ಕೆ ಅವರ ಪ್ರಥಮ ಆದ್ಯತೆ ಕೊಟ್ಟಿದ್ದಾರೆ, ಬಡ ಜನರ ವಿದ್ಯಾಭ್ಯಾಸಕ್ಕಾಗಿ. ಮತ್ತೆ ಆಮೇಲೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೂ ಅವರು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ, ಬಡ ಜನರಿಗೂ ಸಹಾಯ ಮಾಡ್ತಾ ಇದ್ದಾರೆ, ರೈತರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅವರು ಸ್ವಭಾವ, ಅವರೆಲ್ಲ ಒಂದು ಸ್ವಭಾವದ ಒಳ್ಳೆ ಗುಣ ಇದ್ದು, ಒಳ್ಳೆ ಗುಣ, ಅದಕ್ಕೆ ಮೆಚ್ಚಿಕೊಂಡು ನಾವು ಅವ್ರ ಜೊತೆಗೇನೆ ನಾವು ಪಕ್ಷ ಆಗ್ಲಿ, ನಾವು ಮೊದಲಿಂದನೂ ಒಂದೇ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ಬಂದಿರೋರು. ಹಂಗಾಗಿ ನಾವು ಗೋಪಾಲ ಕೃಷ್ಣ ಬಿಟ್ಟು ಯಾವತ್ತೂ ಇಲ್ಲ. ಅವ್ರವ್ರ ಅದೃಷ್ಟಕ್ಕೆ ಬಿಟ್ಟಿರ್ತಕ್ಕಂಥವು ರಾಜಕೀಯ ಜೀವನಗಳು. ನಾನು ಅದೃಷ್ಟ ಮೇರೆಗೆ ಬಂದಿರ್ತಕ್ಕಂಥ ರಾಜಕೀಯದಲ್ಲಿ ನಾವ್ ಯಾವ್ದು ಆಶ್ವಾಸನೆಗಳು ಮುಂದಾಗ್ತಕ್ಕಂಥ ಆಗುವಗಳಿಗೆ ರಾಜಕೀಯವಾಗಿ ನಾನು ಮಾತಾಡಕ್ ಇಷ್ಟ ಇಲ್ಲ. ಅವ್ರವ್ರ ನಡೆ ನುಡಿ ಜನಗಳ ಮಧ್ಯದಲ್ಲಿ ಇರ್ತಕ್ಕಂಥ ವಿಶ್ವಾಸಗಳು ಅದು ಕೊನೆ ಆಗುತ್ತೆ ಅಷ್ಟೇ. ಅದು ಖಂಡಿತವಾಗ್ಲಿ ಸರ್, ನಮ್ಮ ತಾಲೂಕು ಅಂದ್ರೆ ಮೊದಲಿಂದ ಕೂಡ ನಮ್ಗೆ ರೀತಿ ಒಂದು ಅಭಿಮಾನ ಮತ್ತು ಗೌರವ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ಬಂದಂತವ್ರು ಪ್ರತಿಯೊಂದು ಹಳ್ಳಿಗಳಿಂದ ಬಂದಿದ್ದಾರೆ. ಇಲ್ಲಿ ನಮ್ಮ ದೇವಸಮುದ್ರ ಹೋಬಳಿ ಇರ್ಲಿ, ನಾಗಸಮುದ್ರ, ಆಮೇಲೆ ಕಸಬಾ ಹಾಗೂ ನಾಯಕನಹಟ್ಟಿ ತಾಲೂಕು ಪ್ರತಿಯೊಬ್ರು ಕೂಡ. ಹಾಗೆ ನಾವು ನಮ್ ನಿಜವಾಗ್ಲೂ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಮ್ಗೇನು ಯಾವುದೇ ರೀತಿ ಇದಿಲ್ಲ. ಆದ್ರೆ ಸರಿಸುಮಾರು ಒಂದು 10-15 ದಿವಸಗಳಿಂದ ನಮ್ಮ ಎಲ್ಲಾ ರೀತಿಯ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಒಂದು ಸೆಲೆಬ್ರೇಷನ್ ಮಾಡ್ಕೋಬೇಕು, ಎಲ್ಲರೂ ನಾವೆಲ್ಲ ಒಂದೇ ಅಂತ ಹೇಳಿ ಒಂದು ಇದು ತೋರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ
ಒಂದು ಅವರು ನಮ್ಮ ಕುಟುಂಬದ ಮೇಲೆ ತೋರಿಸುವಂತ ಇದಂತ ನಾನು ಅಂದ್ಕೊಂತೀನಿ. ನಿಜವಾಗ್ಲೂ ನಮ್ಮ ದೊಡ್ಡಪರಾದಂತ ಎನ್ ವೈ ಹನುಮಂತಪ್ಪರವರು ಹಾಗೂ ಎನ್ ವೈ ಸ್ವಾಮಿ ಅವರು ಹಾಗೂ ನಮ್ಮ ಚಿಕ್ಕಪರಾದಂತ ಜಯಪ್ರಕಾಶ್ ಶಾಸಕರು ಗೋಪಾಲ್ ಕೃಷ್ಣರವರು ಕೂಡ ಅವರು ಒಂದು ಸುಮಾರು 30-40 ವರ್ಷಗಳಿಂದ ತಾಲೂಕಿಗೆ ಮತ್ತು ಜಿಲ್ಲೆಗೆ ಮಾಡಿದಂತ ಸೇವೆನೇ ಇದೊಂದು ನಾವು ಒಂದು ಭಾಗ್ಯ ಅಂತ ಅಂದ್ಕೊಂತೀವಿ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಬಂದಂತ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ನಾವು ಅಂದ್ಕೊಂತೀವಿ. ಹಾಗಾಗಿ ಇದೇ ರೀತಿ ಮುಂದೆ ಕೂಡ ನಿಮ್ಮ ಎಲ್ಲರ ಒಂದು ಪ್ರೀತಿ ಮತ್ತು ಅಭಿಮಾನ ಇದೇ ರೀತಿ ಒಂದು ಇರ್ಲಿ. ಯಾವುದೇ ಒಂದು ರಾಜಕೀಯ ಒಂದು ದ್ವೇಷ ಇದು ಏನಿಲ್ಲ, ಎಲ್ಲರೂ ನಾವೆಲ್ಲ ಒಂದೇ ಅಂತ ಹೇಳ್ತಾ ನಾನು ಎಲ್ಲರನ್ನ ನೋಡ್ತಾ ಕೂಡ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಸರ್. ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ನಾನು ಅಂದ್ಕೊಂತೀನಿ. ಧನ್ಯವಾದ ಅಪ್ಪು ಟಿವಿಗೆ.